ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ವೀಕ್ಷಕರೇ, ಸಾಮಾನ್ಯವಾಗಿ ವಿಐಪಿಗಳು ಅಂದರೆ ರಾಜಕಾರಣಿಗಳನ್ನ ಅಥವಾ ಸೆಲೆಬ್ರಿಟಿಗಳನ್ನ ಅಥವಾ ಉನ್ನತ ಮಟ್ಟದ ಅಧಿಕಾರಿಗಳನ್ನ ನಾವು ವಿಐಪಿ ಆಗಿ ಟ್ರೀಟ್ ಮಾಡ್ತೀವಿ. ಆದರೆ ಈಗ ಬೆಂಗಳೂರು ಮತ್ತೊಂದು ವಿಚಾರಕ್ಕೆ ವಿಐಪಿ ವಿಚಾರದಲ್ಲಿ ಸದ್ದು ಸುದ್ದಿಯನ್ನು ಮಾಡ್ತಾ ಇದೆ. ಅದು ಯಾವ ವಿಷಯದಲ್ಲಿ ಅಂತಂದರೆ ಸಾಕು ಪ್ರಾಣಿಗಳ ಆರೈಕೆಯಲ್ಲಿ. ಹೌದು, ಸಾಕು ಪ್ರಾಣಿಗಳ ಆರೈಕೆಯಲ್ಲಿ ಬೆಂಗಳೂರೇ ನಂಬರ್ 1 ಆಗಿ ಹೊರಹೊಮ್ಮಿದೆ. ಹಾಗೆಯೇ ಭಾರತದಲ್ಲಿ ಸಾಕು ಪ್ರಾಣಿಗಳನ್ನು ಸಾಕುವ ಟ್ರೆಂಡ್ ಸಂಪೂರ್ಣವಾಗಿ ಬದಲಾಗಿದೆ. ಪ್ರಾಣಿಗಳನ್ನು ಕೇವಲ ಕಾವಲಿಗೆ ಅಥವಾ ಹವ್ಯಾಸಕ್ಕೆ ಸಾಕುವ ಬದಲು ಮನೆಯ ಮತ್ತೊಬ್ಬ ಸದಸ್ಯನಂತೆ, ಮಗುವಿನಂತೆ ಆರೈಕೆ ಮಾಡುವ ಸಂಸ್ಕೃತಿ ಹೆಚ್ಚಾಗಿದೆ. ಹೌದು, ಪ್ರಮುಖ ಆನ್ಲೈನ್ ಡೆಲಿವರಿ ಪ್ಲಾಟ್ಫಾರ್ಮ್ ಇನ್ಸ್ಟಾಮಾರ್ಟ್ ಕಳೆದ 1 ವರ್ಷದಲ್ಲಿ 130ಕ್ಕೂ ಹೆಚ್ಚು ನಗರಗಳಲ್ಲಿ ನಡೆದ ಆರ್ಡರ್ಗಳನ್ನು ವಿಶ್ಲೇಷಿಸಿ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ ಕುತೂಹಲಕಾರಿ ಅಂಶಗಳು ಬೆಳಕಿಗೆ ಬಂದಿವೆ. ಹೌದು, ಸಾಕು ಪ್ರಾಣಿಗಳನ್ನು ಮುದ್ದಿಸುವಲ್ಲಿ ಬೆಂಗಳೂರಿಗರೇ ಮುಂದಿದ್ದಾರೆ. ನಗರದಲ್ಲಿ ಸಾಕು ಪ್ರಾಣಿಗಳಿಗಾಗಿ ಆಗುವ ಒಟ್ಟು ಖರ್ಚಿನಲ್ಲಿ 66% ಹಣ ಕೇವಲ ಅವುಗಳ ಖುಷಿಗಾಗಿಯೇ, ಅಂದರೆ ಆಟಿಕೆಗಳು, ತಿಂಡಿಗಳು, ಗ್ರೂಮಿಂಗ್ ಉತ್ಪನ್ನಗಳು ಬಳಕೆಯಾಗ್ತಿದೆ. ಇನ್ನು ಬೆಂಗಳೂರಿನ ನಂತರದ ಸ್ಥಾನಗಳಲ್ಲಿ ಹೈದರಾಬಾದ್, ಮುಂಬೈ, ಚೆನ್ನೈ ಮತ್ತು ದೆಹಲಿ ಇದೆ. ಇನ್ನು ಸಾಕು ಪ್ರಾಣಿಗಳಿಗಾಗಿ ವಿಶೇಷ ಟ್ರೀಟ್ಸ್ ಆರ್ಡರ್ ಮಾಡುವಲ್ಲಿ ಗುರ್ಗಾಂವ್ ನಂಬರ್ 1 ಸ್ಥಾನದಲ್ಲಿದೆ. ಗುರ್ಗಾಂವ್ನ ಪ್ರತಿ 100 ಆಹಾರದ ಆರ್ಡರ್ಗಳಲ್ಲಿ 37 ಟ್ರೀಟ್ಸ್ ಆರ್ಡರ್ ಆಗ್ತಿವೆ. ಭಾರತದಲ್ಲಿ ಶ್ವಾನ ಮತ್ತು ಬೆಕ್ಕು ಪ್ರೇಮಿಗಳ ನಡುವಿನ ಪೈಪೋಟಿಯಲ್ಲಿ ಸದ್ಯ ಬೆಕ್ಕುಗಳು ಮುನ್ನಡೆ ಸಾಧಿಸಿವೆ. ಇನ್ಸ್ಟಾಮಾರ್ಟ್ನಲ್ಲಿ 60% ಆರ್ಡರ್ಗಳು ಬೆಕ್ಕಿನ ಆಹಾರದ್ದೇ ಆಗಿವೆ. ಭಾರತದ ಬೆಕ್ಕುಗಳ ರಾಜಧಾನಿಯಾಗಿ ಮುಂಬೈ ಹೊರಹೊಮ್ಮಿದ್ರೆ ನಂತರದ ಸ್ಥಾನದಲ್ಲಿ ಬೆಂಗಳೂರು, ಚೆನ್ನೈ ಮತ್ತು ಕೋಲ್ಕತ್ತಾ ಇವೆ. ಕೋಲ್ಕತ್ತಾ ನಗರವಂತೂ ಬೆಕ್ಕುಗಳ ಸಾಮ್ರಾಜ್ಯವೇ ಆಗೋಗ್ಬಿಟ್ಟಿದೆ. ಅಲ್ಲಿನ ಪ್ರತಿ 10 ಆರ್ಡರ್ಗಳಲ್ಲಿ 8 ಆರ್ಡರ್ಗಳು ಬೆಕ್ಕಿನ ಆಹಾರದ್ದೇ ಆಗಿವೆ. ಆದರೆ ಅತಿ ಹೆಚ್ಚು ಶ್ವಾನ ಪ್ರೇಮಿಗಳನ್ನು ಹೊಂದಿರುವಂತಹ ನಗರಗಳ ಪಟ್ಟಿಯಲ್ಲಿ ನಮ್ಮ ಬೆಂಗಳೂರು ಈಗ ಮೊದಲ ಸ್ಥಾನದಲ್ಲಿದೆ. ಶಾಂಪೂ, ಐಸ್ ಕ್ರೀಮ್ ಜೊತೆಗೆ ಡಯಟ್ ಫುಡ್, ಇನ್ನು ಇನ್ಸ್ಟಾಮಾರ್ಟ್ನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಸರ್ಚ್ ಪದ ಅಂತ ಹೇಳಿದ್ರೆ ಅದು ಡಾಗ್ ಶಾಂಪೂ. ಈ ಪದದ ಹುಡುಕಾಟ 600% ಏರಿಕೆಯಾಗಿದೆ. ಇನ್ನು ನಾಯಿಗಳ ಬಿಸ್ಕೆಟ್, ಐಸ್ ಕ್ರೀಮ್ ಹುಡುಕಾಟವೂ ಕೂಡ 245% ಹೆಚ್ಚಾಗಿದೆ. ಪ್ರಾಣಿಗಳ ಆರೋಗ್ಯದ ದೃಷ್ಟಿಯಿಂದ ಧಾನ್ಯಗಳಿಲ್ಲದ ಆರ್ಡರ್ಗಳ ಸಂಖ್ಯೆ 152% ಹೆಚ್ಚಾಗಿದೆ. ದೆಹಲಿಯ ಪ್ರಾಣಿ ಪ್ರಿಯರೊಬ್ಬರು ತಮ್ಮ ಸಾಕು ಪ್ರಾಣಿಯ ಆರೈಕೆಗಾಗಿ ಒಂದೇ ವರ್ಷದಲ್ಲಿ ಬರೋಬ್ಬರಿ 60,957 ರೂಪಾಯಿ ಖರ್ಚು ಮಾಡಿ ಅಚ್ಚರಿ ಮೂಡಿಸಿದ್ದಾರೆ. ಪಕ್ಷಿಗಳು ಮತ್ತು ಮೊಲಗಳ ಆಹಾರಗಳಿಗೂ ಹೆಚ್ಚಿದ ಡಿಮ್ಯಾಂಡ್ ಇದ್ದು, ಕೇವಲ ನಾಯಿ, ಬೆಕ್ಕು ಮಾತ್ರವಲ್ಲ, ಪಕ್ಷಿಗಳ ಆಹಾರದ ಆರ್ಡರ್ನಲ್ಲಿಯೂ ಕೂಡ 178% ಹಾಗೂ ಮೊಲದ ಆಹಾರದ ಆರ್ಡರ್ನಲ್ಲಿ 130% ಭಾರಿ ಏರಿಕೆ ಕಂಡುಬಂದಿದೆ. ಸಾಕು ಪ್ರಾಣಿಗಳನ್ನು ಮುದ್ದಿಸೋದು ಕೇವಲ ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. 2ನೇ ಸ್ಥಾನದ ನಗರಗಳಲ್ಲಿಯೂ ಈ ಟ್ರೆಂಡ್ ಜೋರಾಗಿದ್ದು, ಮೆಟ್ರೋಗಳಿಗಿಂತ 96% ವೇಗವಾಗಿ ಬೆಳೀತಾ ಇದೆ. ಗುವಾಹಟಿ, ದಿಬ್ರುಗಢ, ಮೀರತ್, ಮಧುರೈ ಮತ್ತು ಕೊಟ್ಟಾಯಂ ನಗರಗಳು ಈ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿವೆ. ಒಟ್ನಲ್ಲಿ ಭಾರತೀಯರ ಮನೆಗಳಲ್ಲಿ ಸಾಕು ಪ್ರಾಣಿಗಳಿಗೆ ಈಗ ವಿಐಪಿ ಸ್ಥಾನಮಾನ ಸಿಕ್ಕಿದ್ದು, ಅವುಗಳ ಆರೈಕೆಗಾಗಿ ಜನ ಹಣ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ ಅನ್ನೋದನ್ನ ಈ ವರದಿ ಸಾಬೀತುಪಡಿಸಿದೆ. ಒಟ್ಟಾರೆಯಾಗಿ ಇತ್ತೀಚಿನ ವರ್ಷಗಳಲ್ಲಿ ನಗರ ಪ್ರದೇಶಗಳಲ್ಲಿ ಸಾಕು ನಾಯಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಿದೆ. ಎಲ್ಲ ಮಾಲೀಕರು ತಮ್ಮ ಪ್ರಾಣಿಗಳಿಗೆ ಸರಿಯಾದಂತಹ ನಡವಳಿಕೆಯ ತರಬೇತಿಯನ್ನು ಕೂಡ ನೀಡೋದಿಲ್ಲ. ಸಮರ್ಪಕವಾಗಿ ತರಬೇತಿ ಪಡೆಯದ ನಾಯಿಗಳು ಪರಿಚಯವಿಲ್ಲದ ಜನರ ಮೇಲೆ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸಬಹುದು. ಆದ್ದರಿಂದ ಶ್ವಾನಪ್ರಿಯರು ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಸೂಕ್ತ ಅನ್ನೋದು ನಮ್ಮ ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.